Hello friends, welcome to another episode of KS Mains Previous Year Question Paper SIDDHI. So in today's discussion we have bought a very simple question, but however we can write this simple question in a much different manner. In the last video ನಾವೇನು ಮಾಡಿದ್ವಿ ಅದನ್ನು ವಿಡಿಯೋದಲ್ಲಿ ನಿಮಗೆ ಕನ್ಕ್ಲೂಷನ್ ಬರೀರಿ ಅಂತ ಹೇಳಿದರೆ, ಸೊ ಇಬ್ಬರು ಮೂರು ಕನ್ಕ್ಲೂಷನ್ ಬರೆದಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆರಿ ಗುಡ್. ಓಕೆ, ಸೊ ಯು ಹ್ಯಾವ್ ಟ್ರೈಡ್ ಅಟ್ ಲೀಸ್ಟ್ ಟು ರೈಟ್ ಅ ಕನ್ಕ್ಲೂಷನ್. Yes, after seeing this video, what you have to do is you have to write an answer on this question. ನೀವು ಇದು ವಿಡಿಯೋ ನೋಡಿದ ತಕ್ಷಣ ನೀವು ಆನ್ಸರ್ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ ವೆದರ್ ನೀವೇನೀಗ ಒಂದು 15 ನಿಮಿಷ 20 ನಿಮಿಷ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ವಿಡಿಯೋ ನೋಡೋಕ್ಕೆ. ಸೊ ಈ 20 ನಿಮಿಷನೇ ಎಫೆಕ್ಟಿವ್ಲಿ ಯೂಸ್ ಆಗ್ಬೋದು. ಹೇಗಾಗುತ್ತೆ ಅಂದರೆ ಓನ್ಲಿ ಆಫ್ಟರ್ ಸೀಯಿಂಗ್ ದಿ ವಿಡಿಯೋ ಯು ಹ್ಯಾವ್ ಟು ರೈಟ್ ದಿ ಆನ್ಸರ್, ರೈಟ್? ಸೊ ಯು ಮಸ್ಟ್ ರೈಟ್. ಇಫ್ ಯು ಡೋಂಟ್ ರೈಟ್ ದಿ ಆನ್ಸರ್ ಆಫ್ಟರ್ ಸೀಯಿಂಗ್ ದಿಸ್ ವಿಡಿಯೋ, ದೆನ್ ನಿಮ್ಮ ಮೈಂಡಲ್ಲಿ ನೀವು ಸ್ಟ್ರಕ್ಚರ್ ಮಾಡ್ಕೋತೀನಿ ಅಥವಾ ನನ್ನ ಮೈಂಡಲ್ಲಿ ನಾನು ಇಲ್ಲ ಗೊತ್ತಾಗಿದೆ ಅರ್ಥ ಆಗಿದೆ ಅಂದರೆ, ಮೈಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ಸ್ ಮೈಂಡ್ ಹ್ಯಾಸ್ ಅ ಶಾರ್ಟ್ ಟರ್ಮ್ ಸ್ಟೋರೇಜ್. ಓಕೆ, ನಮ್ಮ ಹತ್ರ ಹೆಂಗೆ ಇದು ಸಿಸ್ಟಮಲ್ಲಿ ಇರುತ್ತಲ್ಲ ರ್ಯಾಮು, ಸೊ ಆ ಥರ ನಮಗೆ ಶಾರ್ಟಲ್ಲಿ ಒಂದು ಸ್ಟೋರೇಜ್ ಇರುತ್ತೆ. ಸೊ ಹಾಗಾಗಿ ನೀವು ಈಗ ಏನು ನೋಡ್ತೀರಾ ಅದು ಶಾರ್ಟ್ ಪೀರಿಯಡಿಗೆ ನೆನಪಿರುತ್ತೆ. ವೆನ್ ಯು ಸ್ಟಾರ್ಟ್ ರೈಟಿಂಗ್ ಎನ್ ಆನ್ಸರ್ ಯು ವಿಲ್ ನಾಟ್ ಬಿ ಏಬಲ್ ಟು ಪುಟ್ ಇಟ್ ಇನ್ ಅ ಪ್ರಾಪರ್ ವೇ ಆ್ಯಂಡ್ ಪ್ರಾಪರ್ ಫಾರ್ಮ್ಯಾಟ್, ರೈಟ್? ಸೊ ಅದಕ್ಕೆ ನಾನು ಮೊದಲು ಇನಿಷಿಯಲ್ ವೀಡಿಯೋಸ್ಗಳಲ್ಲಿ ಭಾಳ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ ನಿಮಗೆ ಏನಂತ, that you have to jot down the points. ಓಕೆ, ನೀವು ಇಲ್ಲಿಂದ ಈ ವಿಡಿಯೋದಿಂದ ಏನೇನು ಅರ್ಥ ಮಾಡ್ಕೋತಾ ಇದ್ದೀರಾ ಅದನ್ನು ಅರ್ಥ ಮಾಡ್ತಿರೋ ಪಾಯಿಂಟ್ಸನ್ನು ಒಂದು ಪೇಜಲ್ಲಿ ಬರ್ಕೊಳ್ಳಿ. ಸೊ ದಟ್ ನೀವು ಆನ್ಸರ್ ಬರೀಬೇಕಾದಾಗ ಆ ಪೇಪರ್ ನೋಡ್ಕೊಂಡು ಹೋದರೆ ನಿಮಗೆ ಹೆಲ್ಪ್ ಆಗ್ಬೋದು, ರೈಟ್? ಸೊ ಅವೆಲ್ಲ ಪಾಯಿಂಟ್ಸ್ಗಳು ಮರಿತೀವಿ. ನಾನು ಹೇಳೋದು ಅದನ್ನೇ ಯು ಹ್ಯಾವ್ ಟು ರೈಟ್ ಇಟ್ ಡೌನ್. ಓಕೆ, ಸೊ ಟುಡೇಸ್ ಕ್ವಶನ್ ವಿ ವಿಲ್ ಸಿ ವಿತ್ ರೆಸ್ಪೆಕ್ಟ್ ಟು ದಿಸ್ ವಾಸ್ ಅ simple question which was asked in 2015, right? Write a note on Balwantrai Mehta committee, right? It was very open-ended question, simple, straightforward, simple. ಏನು ಕ್ವಶನ್ ಕೇಳಿದರೆ ಬಲವಂತರಾಯ್ ಮೆಹ್ತಾ ಕಮಿಟಿ ಮಾತ್ರ. ಸೊ ಬಲವಂತರಾಯ್ ಮೆಹ್ತಾ ಕಮಿಟಿ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೆ ಆಬ್ವಿಯಸ್ಲಿ ಪಂಚಾಯತಿ ರಾಜ್. ಸೊ ಇದು ತುಂಬ ಫೇಮಸ್ ಕಮಿಟಿ ಬಿಕಾಸ್ ದಿಸ್ ವಾಸ್ ದ ಫಸ್ಟ್ ಕಮಿಟಿ ಫಾರ್ಮ್ಡ್ ಆಫ್ಟರ್ ದಿ ಇಂಡಿಪೆಂಡೆನ್ಸ್ ಟು ಲುಕ್ ಆಫ್ಟರ್ ದಿ ವರ್ಕಿಂಗ್ ಆಫ್ ದಿ ಪಂಚಾಯತಿ ರಾಜ್. ಓಕೆ, ಸೊ ಹಿಸ್ಟ್ರಿಯಲ್ಲಿ ನೋಡಿದಾಗ ನಮಗೆ ಗೊತ್ತಿದೆ, ಭಾಳಷ್ಟು ಹಿಸ್ಟ್ರಿಯಲ್ಲಿ ನೋಡೋ ಪಂಚಾಯತಿ ರಾಜ್ ಡ್ಯೂರಿಂಗ್ ದಿ ಫ್ರೀಡಮ್ ಸ್ಟ್ರಗಲ್ ಇಟ್ ಸೆಲ್ಫ್ ದಿ ಗಾಂಧೀಜಿ ಸ್ಟ್ರೆಸ್ ದಟ್ ವಿಲೇಜ್ ಹ್ಯಾಸ್ ಟು ಬಿ ಇಂಡಿಪೆಂಡೆಂಟ್. ಓಕೆ, ದ ಕಾನ್ಸೆಪ್ಟ್ ಆಫ್ ಸೆಲ್ಫ್ ರಿಲೈಂಟ್ ಅನ್ನೋದು ಬಂದಿರೋದು ವಿಲೇಜಿಂದ. ಸೊ ಇಫ್ ವಿಲೇಜಸ್ ಆರ್ ಸೆಲ್ಫ್ ರಿಲೈಂಟ್ ದೆನ್ ಇನ್ ನೇಷನ್ ವಿಲ್ ಡೆವಲಪ್. ಓಕೆ, ಸೊ ದಟ್ ಈಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ದಿ ಗಾಂಧೀಜಿ ಕ್ಲಿಯರಲ್ಲಿ ಒಂದು ಥಾಟ್ ಇದೆಯಲ್ಲ, ಇಫ್ ವಿಲೇಜ್ ಡೆವಲಪ್ಸ್ ನೇಷನ್ ಡೆವಲಪ್ಸ್, ಇಫ್ ವಿಲೇಜ್ ಪೆರಿಷಸ್ ನೇಷನ್ ಪೆರಿಷಸ್ ಅಂತ. ಸೊ ಈ ಥಾಟ್ ಪ್ರೊಸೆಸ್ಸು ಅಥವಾ ಈ ಕೋಡ್ಸಿಂದ, ಓಕೆ, ನೀವು ಎಲ್ಲೆಲ್ಲೋ ಓದಿರ್ತೀರ, ಈ ಕೋಡ್ಸ್ಗಳನ್ನು ತೊಗೊಂಡ್ಬಿಟ್ಟು ನೀವು ಆನ್ಸರಲ್ಲಿ ಬರಿಬೋದು, ರೈಟ್? ಸೊ ಈ ಕಮಿಟಿದು ಫಸ್ಟ್ ಥಾಟ್ ಬರೋದೇ ನಮಗೆ ಪಂಚಾಯತಿ ರಾಜ್ ಅಂತ. ಸೊ ಪಂಚಾಯತಿ ರಾಜಲ್ಲಿ ಇವ್ರು ಏನು ಕೇಳಿದ್ದಾರೆ, ಈ ಕ್ವಶನ್ ಹೇಗೆ ಅಪ್ರೋಚ್ ಮಾಡಬೇಕು, ನಾನು ಇದರಲ್ಲಿ ಎಕ್ಸ್ಟ್ರಾ ಏನು ಬರಿತೀವಿ, ಎಕ್ಸ್ಟ್ರಾ ಏನು ಬರಿಬಾರ್ದು, ಅಥವಾ ಇದಿಷ್ಟೇ ಪಾಯಿಂಟಿಗೆ ನಾವು ಹೇಗೆ ಸ್ಟಿಕ್ ಆಗಬೇಕು. ಯಾಕೆಂದರೆ ನೀವು ಭಾಳ ಜನ ಏನು ಮಾಡಿರ್ತೀರಾ ಅಂದರೆ ದಿ ಎವಲ್ಯೂಷನ್ ಆಫ್ ಪಂಚಾಯತಿ ರಾಜ್ ತುಂಬ ಓದಿರ್ತೀರ. ಸೊ ನೀವು ಎವಲ್ಯೂಷನ್ ಆಫ್ ಪಂಚಾಯತಿ ರಾಜ್ ಬರೀರಿ ಅಂತಂದಾಗ ನೀವು ಬಲವಂತರಾಯ್ ಮೆಹ್ತಾ ಕಮಿಟಿ ಇಟ್ಕೊಂಡು ಫುಲ್ 73rd 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ವರೆಗೂ ಬರಿಬೋದು. ಓಕೆ, ಬಟ್ ಕ್ವಶನ್ ನಿಮಗೆ ಎವಲ್ಯೂಷನ್ ಆಫ್ ಪಂಚಾಯತಿ ರಾಜ್ ಬಗ್ಗೆ ಇಲ್ಲ. The question is restricting you to where? The question is restricting you to only ಬಲವಂತರಾಯ್ ಮೆಹ್ತಾ ಕಮಿಟಿ. ಸೊ ಈ ಪರ್ಸ್ಪೆಕ್ಟಿವಲ್ಲಿ ಹೋದಾಗ ನೀವು ಬಲವಂತರಾಯ್ ಮೆಹ್ತಾ ಕಮಿಟಿದು ಏನು ರೆಕಮೆಂಡೇಶನ್ ಇದೆ ಅಲ್ಲಿಗೆ ಮಾತ್ರ ನಿಲ್ಲ, ರೈಟ್? ಸೊ ನೋಡೋಣ ಏನಿದೆ ಅಂತ. ರೈಟ್ ಎ ನೋಟ್ ಆನ್ ಬಲವಂತರಾಯ್ ಮೆಹ್ತಾ ಕಮಿಟಿ. ಸೊ ಕ್ವಶನ್ ಏನಿದೆ, ಅಪ್ರೋಚ್ ಹೇಗಿರ್ಬೇಕು ಸರ್? ಅಪ್ರೋಚ್ ಸಿಂಪಲ್, ರೈಟ್ ಅನ್ ಇಂಟ್ರೊಡಕ್ಷನ್ ಆನ್ ಪಂಚಾಯತಿ ರಾಜ್. ಸೊ ಯು ಕ್ಯಾನ್ ರೈಟ್ ಅನ್ ಇಂಟ್ರೊಡಕ್ಷನ್ ಆನ್ ದಿ ಪಂಚಾಯತ್. ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಡೂ ದ ಸೇಮ್ ಥಿಂಗ್. ಓಕೆ, ನಾನು ಅದನ್ನೇ ಬರ್ತಿದ್ದೀನಿ. ಜನರಲ್ ಏನಿದೆ ಅದೇ ಅಪ್ರೋಚೇ ಬರ್ತೀನಿ. ಬಟ್ ಆದರೆ ಇದರಲ್ಲಿ ಇನ್ನೊಂದು ಏನು ಬರೀಬೋದು ಅಂತಂದರೆ ಇಂಟ್ರೊಡಕ್ಷನಲ್ಲಿ ಕ್ವಶನ್ ಏನಿದೆ, ಕ್ವಶನ್ ಈಸ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಬಲವಂತರಾಯ್ ಮೆಹ್ತಾ ಕಮಿಟಿ. ಸೊ ಬಲವಂತರಾಯ್ ಮೆಹ್ತಾ ಕಮಿಟಿ ಇರೋದ್ರಿಂದ ದಿ ಆಬ್ಜೆಕ್ಟಿವ್ ಆಫ್ ದಿ ಬಲವಂತರಾಯ್ ಮೆಹ್ತಾ ಕಮಿಟಿ ಫಾರ್ಮೇಷನ್, ವಾಟ್ ವಾಸ್ ದಿ ಆಬ್ಜೆಕ್ಟಿವ್ ಬಿಹೈಂಡ್ ದಿ ಫಾರ್ಮೇಷನ್ ಆಫ್ ಬಲವಂತರಾಯ್ ಮೆಹ್ತಾ ಕಮಿಟಿ, ಇದನ್ನು ಬರಿಬೋದು. ಓಕೆ, ಒಂದು ಇಲ್ಲ ಅಂದರೆ ನೀವು ಇದ್ರದ್ದು ಹಿಸ್ಟ್ರಿ ಬರಿಬೋದು. ಈಗ ಫಾರ್ ಎಕ್ಸಾಂಪಲ್ ಬಲವಂತರಾಯ್ ಮೆಹ್ತಾ ಕಮಿಟಿ ಫಾರ್ಮೇಷನ್ ಮಾಡೋಕ್ಕಿಂತ ಮುಂಚೆ ಏನಿತ್ತು, ಯಾವ ಸಿಸ್ಟಮ್ ಇತ್ತು, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ತೊಗೊಂಡು ಬಂದಿದ್ದರು, CDP ಪ್ರೋಗ್ರಾಮ್ ಅಂತ. ಓಕೆ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓಕೆ, ಆ್ಯಂಡ್ ದೆನ್ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್, ರೈಟ್? ಸೊ ಇವು ಎರಡೂ ಪ್ರೋಗ್ರಾಮ್ಸ್ದು ನೀವು ಹಿಸ್ಟ್ರಿ ಬರಿತಾ ದೆನ್ ಯು ಕ್ಯಾನ್ ಕಮ್ ಟು ದಿ ಬಲವಂತರಾಯ್ ಮೆಹ್ತಾ ಕಮಿಟಿ. ಸೊ ಇಫ್ ಯು ಕಮ್ ಟು ದಿ ಬಲವಂತರಾಯ್ ಮೆಹ್ತಾ ಕಮಿಟಿ ದೆನ್ that would be a good flow in the answer ಎಲ್ಲ ಒಂದು ಚೆನ್ನಾಗಿ ಫ್ಲೋ ತರ್ಬೋದು. ಇಲ್ಲಿ ಮೇಜರ್ ಮಿಸ್ಟೇಕ್ ಮಾಡೋದೇನಪ್ಪ ಭಾಳ ಜನ ಅಂದರೆ ದೇ ಜಸ್ಟ್ ಸ್ಟಾರ್ಟ್ ರೈಟಿಂಗ್ ಬಲವಂತರಾಯ್ ಮೆಹ್ತಾ ಕಮಿಟಿದು ರೆಕಮೆಂಡೇಶನ್ ಅಷ್ಟೇ. ಸ್ವಲ್ಪ ಅದ್ರದ್ದು ನೀವು ಹಿಸ್ಟ್ರಿಗೆ ಹೋದರೆ ಇವೆರಡೂ ಪ್ರೋಗ್ರಾಮ್ ಮೆನ್ಷನ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ CDP ಪ್ರೋಗ್ರಾಮ್. ಯಾಕೆ? ಬಿಕಾಸ್ ದೀಸ್ ಟೂ ಫೇಲ್ಯೂರ್ಸ್ ಫೇಲ್ಯೂರ್ ಅನ್ನೋಕ್ಕೆ ನಾನು ಔಟ್ಪುಟ್ ಬರಲಿಲ್ಲ ಎರಡು ಪ್ರೋಗ್ರಾಮಿಂದ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ಇದನ್ನು CDP ಮತ್ತು ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ದು ಫೇಲ್ಯೂರ್ಸನ್ನು ಅಥವಾ ಡ್ರಾಬ್ಯಾಕ್ಸನ್ನು ಸ್ಟಡಿ ಮಾಡೋಕ್ಕೋಸ್ಕರ
ಅದನ್ನು ಹೇಗೆ ಎಫೆಕ್ಟಿವ್ ಮಾಡಬೇಕು ಅನ್ನೋಕ್ಕೋಸ್ಕರನೇ ಬಲವಂತರಾಯ್ ಮೆಹ್ತಾ ಕಮಿಟಿಯನ್ನು ಫಾರ್ಮೇಷನ್ ಮಾಡ್ತಾರೆ. ಸೊ ಬಲವಂತರಾಯ್ ಮೆಹ್ತಾ ಕಮಿಟಿ ಏನು ಮಾಡುತ್ತೆ, ಇವೆರಡೂ ಪ್ರೋಗ್ರಾಮ್ಸ್ದು ಲೂಪ್ ಹೋಲ್ಸ್ಗಳನ್ನು ಸ್ಟಡಿ ಮಾಡುತ್ತೆ. ದೆನ್ ಆ ಲೂಪ್ ಹೋಲ್ಸ್ಗಳನ್ನ ಸ್ಟಡಿ ಮಾಡಿ ದೆನ್ ದೇ ವಿಲ್ ಗಿವ್ ದಿ ರೆಕಮೆಂಡೇಶನ್. ಸೊ ನೀವು ಆನ್ಸರಲ್ಲೂ ಇದೇ ಥರ ಫ್ಲೋ ಬಂದುಬಿಟ್ರೆ ಸೊ ದಿಸ್ ಕ್ವಶನ್ ಕೇಳಿದ್ದಕ್ಕೂ ಒಂದು ಅರ್ಥ ಇರುತ್ತೆ. ಇಲ್ಲ ಅಂದರೆ ಭಾಳ ಜನ ಜಸ್ಟ್ ರೆಕಮೆಂಡೇಶನ್ಸ್ 3 ಟೈರ್ ಸಿಸ್ಟಮ್, ಓಕೆ, ಡೆಮೋಕ್ರಾಟಿಕ್ ಡಿಸೆಂಟ್ರಲೈಸೇಷನ್ ಆ್ಯಂಡ್ ದೆನ್ 4ನೇ ಪಾಯಿಂಟ್. ಹಾಗಿದ್ದರೆ ನಿಮ್ಗೆ ಎವರೇಜ್ ಮಾರ್ಕ್ಸೇ ಬರೋದಲ್ವಾ, ಫುಲ್ ಮಾರ್ಕ್ಸ್ ಹೇಗೆ ಬರೋಕ್ಕೆ ಸಾಧ್ಯ, ಎಕ್ಸ್ಟ್ರಾ ಮಾರ್ಕ್ಸ್ ಬರೋದು ಹೇಗೆ ಸಾಧ್ಯ? ಎಕ್ಸ್ಟ್ರಾ ಮಾರ್ಕ್ಸ್ ಬೇಕು ಅಂದರೆ ಸಮಥಿಂಗ್ ಯು ಹ್ಯಾವ್ ಟು ಥಿಂಕ್ ಇನ್ ದಿಸ್ ಡೈರೆಕ್ಷನ್. ಇಫ್ ಯು ಥಿಂಕ್ ಇನ್ ದಿಸ್ ಡೈರೆಕ್ಷನ್ ಡೆಫಿನೆಟ್ಲಿ ವಿಲ್ ಗೆಟ್ ಅನ್ ಎಕ್ಸ್ಟ್ರಾ ಮಾರ್ಕ್ಸ್. ಸಿ ದಿಸ್ ಇಸ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಇಟ್ಸ್ ನಾಟ್ ಅಬೌಟ್ ನೀವು 75%, 85%, 90%, 100% ತೆಗಿತೀನಿ, ಇಲ್ಲೇನೂ ಆಗಲ್ಲ. ಇಲ್ಲಿ ನಿಮ್ಮ ಕಾಂಪಿಟೇಟರ್ಸ್ಗಳಲ್ಲೇ ನೀವು ಒಂದು ಸ್ಟೆಪ್ ಅಹೆಡ್ ಇರಬೇಕು. ಒಂದು ಸ್ಟೆಪ್ ಅಹೆಡ್ ಇರಬೇಕು ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಥಿಂಕ್ ಮಾಡಲೇಬೇಕು. ನೀವು ಒನ್ಸ್ ಯು ಸ್ಟಾರ್ಟ್ ಥಿಂಕಿಂಗ್ ಇನ್ ಅ ಡಿಫ್ರೆಂಟ್ ಮ್ಯಾನರ್ ದೆನ್ ಯು ಕ್ಯಾನ್ ಅಪ್ರೋಚ್ ದಿ ಆನ್ಸರ್ ಲೈಕ್ ಎ ಟಾಪರ್ಸ್. ಟೀಕೆ, ದೆನ್ ಯು ಕ್ಯಾನ್ ರೈಟ್ ಅನ್ ಆನ್ಸರ್ ಲೈಕ್ ಎ ಟಾಪರ್ಸ್. ಟೀಕೆ, ಸೊ ಇನ್ ದಿಸ್ ಮ್ಯಾನರ್ ಜಸ್ಟ್ ಥಿಂಕ್. ಇದನ್ನು ನಾನು ಹೇಳ್ತಾ ಇದ್ದೀನಿ ಅಪ್ರೋಚು. ಈ ಅಪ್ರೋಚನ್ನು ಯೂಸ್ ಮಾಡಿ. ಇದ್ರ ಮಲ್ಟಿಪಲ್ ವೇಸ್ ಇದೆ. ನಾನು ಹೇಳ್ತೀನಿ ಈಗ ಇಂಟ್ರೊಡಕ್ಷನ್ ಪಂಚಾಯತಿ ರಾಜ್ ಬರಿಬೋದು ಇಂಟ್ರೊಡಕ್ಷನ್ ಅಂತ, ಇಲ್ಲಾಂದರೆ ಒಂದು ಹಿಸ್ಟ್ರಿಯಲ್ಲಿ ಬರಿಬೋದು, ಇಲ್ಲಾಂದರೆ ಒಂದು ಆಬ್ಜೆಕ್ಟಿವ್ ಬರಿಬೋದು. ಸೊ 3-4 ಒಂದೇ ವೇ ಇಲ್ಲ ಇಂಟ್ರೊಡಕ್ಷನ್ ಬರೆಯೋಕ್ಕೆ, ಮಲ್ಟಿಪಲ್ ವೇಸ್ ಇದ್ದಾವೆ. ಸೊ ಮಲ್ಟಿಪಲ್ ವೇಸಲ್ಲಿ ನೀವು ಕಾಯಿನ್ ಮಾಡ್ಕೊಳ್ಳಿ, ನೀವು ಡಿವೈಸ್ ಮಾಡಿ ಹೋಗ್ತಾ ಹೋಗಿ. ಇದು ಇಟ್ ವಿಲ್ ನಾಟ್ ಕಮ್ ಬೈ ಜಸ್ಟ್ ಲುಕಿಂಗ್ ಅಟ್ ದಿ ಕ್ವಶನ್. ನೀವು ಕ್ವಶನ್ ನೋಡಿದ್ಮೇಲೆ ನೀವು ಒಂದು ಆನ್ಸರ್ ಬರೆಯೋಕ್ಕೆ ಸ್ಟ್ರಕ್ಚರ್ ಹಾಕೋಬೇಕು. ಇಂಟ್ರೊಡಕ್ಷನಲ್ಲಿ ಏನು ಬರಿತೀನಿ, ಬಾಡಿಯಲ್ಲಿ ಏನು ಬರಿತೀನಿ, ಕನ್ಕ್ಲೂಷನ್, ಮಲ್ಟಿಪಲ್ ಆನ್ಸರ್ಸಿಗೆ ಮಾಡಿದಾಗ ನಿಮಗೊಂದು ಐಡಿಯಾಸ್ ಬರುತ್ತೆ. ಓಕೆ, ಇದು ಒಂದೇ ಥರ ಎಲ್ಲಪ್ಪ ಇಂಟ್ರೊಡಕ್ಷನ್ನು ಮಲ್ಟಿಪಲ್. ನಾವೆಲ್ಲರೂ ಏನಿದ್ದೀವಿ, ಒಂದು ಸಿಂಪಲ್ ಫಾರ್ಮ್ಯಾಟ್ ಹಿಡ್ಕೊಂಡ್ಬಿಟ್ಟಿದ್ದೀವಿ, ಡೆಫಿನೇಷನ್ ಬರೆದ್ಬಿಡೋದು ಅಷ್ಟೇ. ಅದು ಏನು ಕೇಳ್ತಾನೋ ಗೊತ್ತಿಲ್ಲ, ಒಟ್ಟಲ್ಲಿ ಅದಕ್ಕೊಂದು ಡೆಫಿನೇಷನ್ ಬರೆಯೋದು. ಸೊ ದೀಸ್ ಮಿಸ್ಟೇಕ್ಸ್ ಡೋಂಟ್ ಡೂ ಇಟ್. ಐ ಆಸ್ಕ್ ಸ್ಟೂಡೆಂಟ್ಸ್ ಟು ಅವಾಯ್ಡ್ ಸಚ್ ಮಿಸ್ಟೇಕ್ಸ್. ಓಕೆ, ದೆನ್ ಬಾಡಿಯಲ್ಲಿ ಏನು ಬರಿತೀರಿ? ಬಾಡಿ ಸಿಂಪಲ್ ಇದೆ. ಕಮಿಟಿ ಬಗ್ಗೆ ಬರಿತೀನಿ, ಕಮಿಟಿ ರೆಕಮೆಂಡೇಶನ್ಸ್ ಬಗ್ಗೆ ಬರಿತೀನಿ, ನೆಕ್ಸ್ಟ್ ಕನ್ಕ್ಲೂಷನ್ ಬರಿತೀನಿ, ಅಷ್ಟೇ, ಸಿಂಪಲ್. ಸೊ ಇಲ್ಲಿ ನಾನೇನು ಮಾಡ್ಬೋದು, ಬಾಡಿಯಲ್ಲಿ ನಾನು ಡಿವೈಡ್ ಮಾಡ್ತೀನಿ. ಅವ್ರು ಏನು ಸ್ಟಡೀಸ್ ಮಾಡಿದ್ರು, ಓಕೆ, ಅದಾದಮೇಲೆ ಅದರದ್ದು ರೆಕಮೆಂಡೇಶನ್ಸ್ ಬರ್ತೀನಿ. 2 parts. ಸೊ 1 part in the mod is history of the Balwantrai Mehta committee, and like they have studied the programs called as CDP and NEP. So in these two, what mistakes they have found, ಅದ್ರ ಬಗ್ಗೆ ಒಂದು ಪಾರ್ಟ್ ಬರಿತೀನಿ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಜಸ್ಟ್ ರೆಕಮೆಂಡೇಶನ್ಸ್ಗಳನ್ನು ಬರಿತೀನಿ, ಅದ್ರದ್ದು acceptance. ಓಕೆ, once the Balwantrai Mehta committee has submitted the recommendations, after that the National Development Council accepted it, right? So after that the Rajasthan has implemented it. The Rajasthan was the first state to implement the Balwantrai Mehta committee recommendations or formation of panchayat ಅಂತ ಹೇಳ್ಬೋದು, ರೈಟ್? ಸೊ ಅದು ನೋಡಿದ್ದೀವಿ, ನಾಗೂರ್ ಡಿಸ್ಟಿಕ್ಕು ಅದೆಲ್ಲ ನಾವು ಪ್ರಿಲಿಮ್ಸಿಗೆ ಓದಿರ್ತೀವಿ. ಓಕೆ, ಅದನ್ನೆಲ್ಲನೂ ಇಲ್ಲಿ ಬರ್ಬೋದು. ದೆನ್ ಕನ್ಕ್ಲೂಷನ್ ಏನು ಮಾಡ್ಬೋದು? ಸಿ ಅಗೇನ್ ಮಲ್ಟಿಪಲ್ ವೇಸ್ ಆಫ್ ಕನ್ಕ್ಲೂಷನ್ ಹಿಯರ್. ಸಿ ಬಿಕಾಸ್ ಬಲವಂತರಾಯ್ ಮೆಹ್ತಾ ಕಮಿಟಿ ಇದೆ, ಬಲವಂತರಾಯ್ ಮೆಹ್ತಾ ಕಮಿಟಿದು ಎಫೆಕ್ಟಿವ್ ಔಟ್ಕಮ್ ಏನಾಯಿತು ಅನ್ನೋದ್ರ ಬಗ್ಗೆ ಬರಿಬೋದು. ಇದರಿಂದ ಏನಾಯಿತು, ಇದರಿಂದ ಇಂಪ್ಯಾಕ್ಟ್ ಏನಾಯಿತು, ಇದರಿಂದ ಇಂಪ್ಯಾಕ್ಟ್ ಏನೇನಾಯಿತು ಕನ್ಕ್ಲೂಷನಲ್ಲಿ ಬರೆಯೋದಾದರೆ, ಎಸ್ ಬಲವಂತರಾಯ್ ಮೆಹ್ತಾ ಕಮಿಟಿ ಫಾರ್ಮೇಷನ್ ಮಾಡಿರೋದ್ರಿಂದ ದಿ ಕಾನ್ಸೆಪ್ಟ್ ಆಫ್ ಪಂಚಾಯತಿ ರಾಜ್ ಅಂದರೆ ಸ್ಟ್ರಕ್ಚರ್ ಆಫ್ ಪಂಚಾಯತಿ ರಾಜ್ ಅಥವಾ ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಪಂಚಾಯತಿ ರಾಜ್ ಅಂತ ಅನ್ನೋದು ತೊಗೊಂಡು ಬಂದಿರುತ್ತೆ ಬಲವಂತರಾಯ್ ಮೆಹ್ತಾ ಕಮಿಟಿ ಅಂತ ಹೇಳ್ಬೋದು. ಅದಾದ ಮೇಲೆ ದೆನ್ ವಾಟ್ ಎಲ್ಸ್ ವಿ ಕ್ಯಾನ್ ರೈಟ್? ಸೊ ಆಫ್ಟರ್ ದಿ Balwantrai Mehta committee, there are most of the states have accepted those recommendations, and then they started establishing the Panchayati Raj. In some states 3 tier, in some states 2 tier. Okay, like according to their needs, they have created the structure of Panchayati Raj. Okay, so like this they have done it. ಸೊ ಇದನ್ನು ಬರಿಬೋದು. ಇಲ್ಲಾಂದರೆ ಸರ್ ಎಫೆಕ್ಟಿವ್ನೆಸ್ ಆಫ್ ಪಂಚಾಯತಿ ರಾಜ್ ಬಿಟ್ಬಿಟ್ಟು ನಾನು ಎವಲ್ಯೂಷನ್ ಆಫ್ ಪಂಚಾಯತಿ ರಾಜನ್ನು ಇನ್ನೊಂದ್ಸರಿ ಬ್ರೀಫಾಗಿ ಬರ್ಬಿಡು. ಆಫ್ಟರ್ ದಿ Balwantrai Mehta committee, multiple committees have been formed, but however after 73rd 74th constitutional amendment, Balwantrai Mehta committee was the foundation for the evolution of Panchayati Raj. ಅಥವಾ Balwantrai Mehta committee was the foundation for the 73rd and 74th constitutional amendment act ಅಂತಲೂ ಬರಿಬೋದು. ಓಕೆ, ಲೈಕ್ ದಟ್ ಯು ಕ್ಯಾನ್ ಕನ್ಕ್ಲೂಡ್. ಟೀಕೆ, so these are the ways. One is effectiveness of the Balwantrai Mehta committee or the outcome of the Balwantrai Mehta committee, or another is the evolution on ಹೇಗೆ ಬರಿಬೇಕು ಅನ್ನೋದು ಹೇಳಿದೆನಲ್ಲ. ಓಕೆ, just in few lines you have to sum up all the committees. Don't write the committee's name or committee's recommendation. Just say that many committees have been formed and post committees 1 or 2 names you can mention, and then later on 73rd and 74th constitutional amendment act. Okay, like that you can do. ತಿಳಿತಲ್ವಾ? ಸಿ ಕಂಟೆಂಟಲ್ಲಿ ನಾನೇನು ಡಿಸ್ಕಸ್ ಮಾಡೋದಂತ ತುಂಬ ಏನಿಲ್ಲ ಇದರಲ್ಲಿ, ಬಿಕಾಸ್ ಸ್ಟೇಟ್ ಫಾರ್ವರ್ಡ್ ಕ್ವಶನ್ ಇದೆ. ನಾನೇನು ಮಾಡಿದ್ದೀನಿ, ಆಬ್ಜೆಕ್ಟಿವ್ ಏನಿತ್ತು ಅದನ್ನು ತೊಗೊಂಬಂದಿದ್ದೀನಿ. ಆಬ್ಜೆಕ್ಟಿವ್ ಏನಿತ್ತು, ಟು ಎವ್ಯಾಲ್ಯೂಯೇಟ್ ದಿ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆ್ಯಂಡ್ ಸಿ ಕ್ವಶನ್ ಇಸ್ ಅಂಡರ್ಲೈನ್ ಕೀವರ್ಡ್ ಇವ್ಯಾಲ್ಯೂಯೇಟ್. ಓಕೆ, ಸೊ ಇವ್ಯಾಲ್ಯೂಯೇಟ್ ದಿ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆ್ಯಂಡ್ ನ್ಯಾಷನಲ್ ಆಕ್ಷನ್ಸ್ ಇನ್ ಇಂಡಿಯಾ. ಇದಕ್ಕೇನೆ
ಬಲವಂತರಾಯ್ ಮೆಹ್ತಾ ಕಮಿಟಿ ಫಾರ್ಮೇಷನ್ ಮಾಡಿದ್ದು, ಆಬ್ಜೆಕ್ಟಿವ್ ಬರ್ದ್ವಿ. ಅದರದ್ದು ಚೇರ್ಮನ್ ಯಾರಿದ್ರು? ಬಲವಂತರಾಯ್ ಮೆಹ್ತಾ. ಯಾವಾಗ ಫಾರ್ಮೇಷನ್ ಆಯಿತು? 1957. ಲೈಕ್ ದ್ಯಾಟ್ ಯು ಕ್ಯಾನ್ ರೈಟ್ ದಿ ಇಂಟ್ರೊಡಕ್ಷನ್. ಬಾಡಿಯಲ್ಲಿ ಬಂದರೆ ಎಸ್ ಮೇಜರ್ ರೆಕಮೆಂಡೇಷನ್ಸ್ ಬರಿಬೋದು. ಫಸ್ಟ್ ಪಾರ್ಟಲ್ಲಿ ಏನು ಬರೀಬೇಕು? ಹಿಸ್ಟ್ರಿ ಬರೀಬೇಕು ಅಂತ ಹೇಳಿದೆ. ಅದೇ ಹಿಸ್ಟ್ರಿಯನ್ನು ಬರೀಬೇಕಾದ್ರೆ ದೆನ್ ಏನೋ CDP ಓಕೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಯಾಕೆ ಫೇಲ್ವರ್ ಆಯಿತು ಅಥವಾ ವಾಟ್ ವಾಸ್ ದಿ ಮೇಜರ್ ಪ್ರಾಬ್ಲಮ್ ಅಂತಂದರೆ ಮೋಸ್ಟ್ ಆಫ್ ದಿ ಪೀಪಲ್ ಹ್ಯಾವ್ ಕ್ರಿಟಿಸೈಸ್ ಸೇಯಿಂಗ್ ದಟ್ ಇಟ್ ವಾಸ್ ಹೆಡೆಡ್ ಬೈ ದಿ ಬ್ಯೂರೋಕ್ರಾಟ್. ಓಕೆ, ಸೊ ಆಲ್ ದಿ ಪವರ್ಸ್ ವೇರ್ with the bureaucrats anta. So generally in public administration we see that the bureaucrats always have a distance. They will have people and the bureaucrats maintain a distance anta heltivi. So bureaucrats maintain a distance with the people anta ನಾವು ಓದ್ತೀವಿ. ಸೊ ಅದೇ ಕಾನ್ಸೆಪ್ಟ್ ಅಲ್ಲೇ ಇದನ್ನು ಆಯಿತು CDP ಅಲ್ಲಿ. ಸೊ ಹಾಗಾಗಿ ದಿ ಕಾನ್ಸೆಪ್ಟ್ ಆಫ್ ಪಂಚಾಯತಿ ರಾಜ್ ಅನ್ನೋದೇನಿದೆ ಅದು CDP ಪ್ರೋಗ್ರಾಮಲ್ಲಿ ನೋಡೋಕೆ ಹೋದರೂ ಅದು ಫೇಲ್ವರ್ ಆಗ್ತಾ ಬಂತು. ಸೊ ಅಲ್ಲಿಂದ ಥಾಟ್ಸ್ ಪ್ರೊಸೆಸ್ಸು ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಅಂತ ತೊಗೊಂಬಂದರು. ಅದರಲ್ಲೂ ಭಾಳ ಬ್ಲಾಕ್ ಲೆವೆಲಲ್ಲಿ ದೇ ಹ್ಯಾವ್ ಕ್ರಿಯೇಟೆಡ್ ದಿ ಬ್ಲಾಕ್ ಲೆವೆಲ್ ಆಫೀಸರ್ಸ್ ಓಕೆ in national extension program, but however there also the head was the bureaucrats. So again there was a failure because they could not connect to the people's beats or the people's wish, or they could not connect to the people emotions. So that is the reason again it failed anta heltivi, because people's participation ಇಲ್ದನೆ ಪಂಚಾಯತಿ ರಾಜು ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಇವತ್ತಿಗೂ. ಓಕೆ, ಫಾರ್ ಟುಡೇ ಆಲ್ಸೋ ಪಂಚಾಯತಿ ರಾಜ್ ಸಕ್ಸಸ್ ಆಗಬೇಕಂದ್ರೆ ಇಟ್ ಈಸ್ ಓನ್ಲಿ ವಿತ್ ದಿ ಪೀಪಲ್ಸ್ ಪಾರ್ಟಿಸಿಪೇಷನ್. Understood? So this is the point there. You can mention that, and also in the second part you can write the major recommendations. That is 3-tier structure. Okay, ಇದೆಲ್ಲ ಓದಿರ್ತೀರಾ ನೀವು, ನಾನೇ ಎಕ್ಸ್ಪ್ಲೇನ್ ಮಾಡಿ. ಡೈರೆಕ್ಟ್ಲಿ ಎಲೆಕ್ಟೆಡ್ ಓಕೆ, ಆ್ಯಂಡ್ ದೆನ್ ಇದರಲ್ಲಿ ಮೆನ್ಷನ್ ಮಾಡಲೇಬೇಕಾಗಿರೋದು ಇವೆಲ್ಲ ಪಾಯಿಂಟ್ಸು ಕಂಪಲ್ಸರಿ. 3-tier ಸ್ಟ್ರಕ್ಚರು, ಡೈರೆಕ್ಟ್ಲಿ ಎಲೆಕ್ಟೆಡ್ ಗ್ರಾಮ ಪಂಚಾಯತ್, ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಪಂಚಾಯತ್ ಸಮಿತಿ ಆ್ಯಂಡ್ ಜಿಲ್ಲಾ ಪರಿಷತ್. ಓಕೆ, ಆ್ಯಂಡ್ ದೆನ್ ಜಿಲ್ಲಾ ಪರಿಷತ್ತಲ್ಲಿ ಯಾರು ಹೆಡ್ಡು, ಅವ್ರಿಗೇನು ರೋಲು ಅದನ್ನು ಬರೀರಿ. ನಾನು ಕೊಟ್ಟಿಲ್ಲ ಇಲ್ಲಿ, ಅದನ್ನು ಬರೀತೀರಾ. ಎಕ್ಸಿಕ್ಯೂಟಿವ್ ರೋಲ್ ಯಾರಿಗೆ, ಓಕೆ, ಲೆಜಿಸ್ಲೇಟಿವ್ ರೋಲ್ ಯಾರಿಗೆ ಅಂತ ಅದನ್ನು ಬರೀರಿ, ಅದನ್ನು ಮೆನ್ಷನ್ ಮಾಡಿ ಇಲ್ಲಿ. ದೆನ್ ವಿಲೇಜ್ ಪಂಚಾಯತ್ ಶುಡ್ ಬಿ ಕಾನ್ಸ್ಟಿಟ್ಯೂಟೆಡ್ ಡೈರೆಕ್ಟ್ಲಿ elected representatives. Planning and development should be entrusted to them, and district collector should be made as a chairman of Jilla Parishad. See, this you have to mention it again. The failure is, that is the reason. Okay, so you understood. So adequate resource should be transferred to these bodies, and proper system should be put in place to realize the devolution of power. You can write here, before writing in introduction itself, we can say that the concept of democratic decentralization was started with the Balwantrai Mehta committee antanu baribodu. Okay, allindanu shuru madabodu. Okay, so these are the major recommendations. Mele nanu jaasti discussion madake hogalla, because these are the prelims point of view paper points idave. ನೀವು ಪ್ರಿಲಿಮ್ಸಲ್ಲೂ ಓದಿರ್ತೀರಾ, ಈಗ ಮೇನ್ಸಲ್ಲೂ ಓದ್ತೀರಾ. ಸೊ ಅದಕ್ಕಾಗಿ ನಾನು ಇಲ್ಲೇನೋ ಸ್ಟ್ರೆಸ್ ಮಾಡೋಕೆ ಹೋಗಲ್ಲ. ಡಿಸ್ಕಷನ್ ಇಲ್ಲೇನೋ ಪಾಯಿಂಟ್ಸ್ ಇಲ್ಲ, ಇದನ್ನು ಬರೀತೀರಾ. ನೆಕ್ಸ್ಟ್ ಇದಕ್ಕೆ ನೀವು ಬೇಕಾದರೆ ಇದನ್ನು ಪ್ರೆಸೆಂಟೇಷನ್ ಮಾಡಬೇಕು. ಸರ್ ಸಿಂಪಲ್ ಕ್ವಶನ್ ಇದೆ, ನನಗೇನು ಮಾರ್ಕ್ಸ್ ಎಕ್ಸ್ಟ್ರಾ ಹೇಗೆ ಮಾಡಲಿ ಅಂದರೆ ಪ್ರೆಸೆಂಟೇಷನ್ ವೇರಿಯೇಷನ್ ಮಾಡಿ ಇದನ್ನು ಬ್ಲಾಕ್ ಲೆವೆಲಲ್ಲಿ ತೋರಿಸ್ಬಿಡಿ ಕ್ಲೀನಾಗಿ. ಓಕೆ, ಗ್ರಾಮ ಪಂಚಾಯತ್, ಪಂಚಾಯತ್ ಸಮಿತಿ ಆ್ಯಂಡ್ ದೆನ್ ಜಿಲ್ಲಾ ಪರಿಷತ್. ಓಕೆ, ಇದನ್ನು ಡೈಗ್ರಾಮ್ ಇಲ್ಲಿ ಹಾಕ್ಬಿಟ್ಟೆ ಸೈಡ್ಗೆ 3 ಟೈರ್. ಸೊ ಈ ಥರ ಬರೆದ್ಬಿಟ್ರೆ ಆಟೋಮೆಟಿಕ್ಲಿ ನಾನು ಇಲ್ಲಿ ಡೈಗ್ರಾಮ್ ಈ ಥರ ಹಾಕಿದ್ದೀನಿ, ನೀವು ನೀಟಾಗಿ ಹಾಕಿ. ಓಕೆ, ಸೊ ನೀಟಾಗಿ ಡೈಗ್ರಾಮ್ ಹಾಕಿಬಿಟ್ಟು ಇದನ್ನು ಪ್ರೆಸೆಂಟೇಷನ್ ಕೊಡಿ. ಸೊ ಇಮಿಡಿಯೇಟ್ಲಿ ಇಲ್ಲೇ ನೀವು ಬರೀಬೇಕಾದಾಗ ದೆನ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಪಾಯಿಂಟ್ಸಲ್ಲೂ ಬರ್ತಿದ್ದೀರಾ, ಇಲ್ಲೂ ಬರ್ದ್ಬಿಡಿ. ಡೈರೆಕ್ಟ್ಲಿ ಎಲೆಕ್ಟೆಡ್, ಇಂಡೈರೆಕ್ಟ್ಲಿ ಎಲೆಕ್ಟೆಡ್, like that. If you make the diagrammatic presentation, it will be easy for him to give, see the content and give the marks, right? So like this you need to bring new creativity in answer writing. Okay, so ನೀವು ಅದನ್ನೇ ಮೊನೋಟನಸ್ ಆಗಿ 4 ಪಾಯಿಂಟ್ ಬರ್ದಿದ್ದೀನಿ ಸರ್, ಎಲ್ಲನೂ ಬರ್ದಿದ್ದೀನಿ ಸರ್, ಮಾರ್ಕ್ಸ್ ಬಂದಿಲ್ಲ ಅಂತ ಬಂದರೆ ಇದನ್ನೇಪ್ಪ. ಮಾರ್ಕ್ಸ್ ಕೊಟ್ಟಿರ್ತಾರೆ, ನಿಮಗೆ ಮಾರ್ಕ್ಸ್ ಬಂದಿರುತ್ತೆ, ಎಲ್ಲ ಪಾಯಿಂಟ್ಸ್ ಬರೆದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಅರೌಂಡ್ 60% ಆಫ್ ದಿ ಮಾರ್ಕ್ಸ್. 70-80 KPSCಯಲ್ಲಿ ಸಿಗಬೇಕಾದ್ರೆ ಸಮಥಿಂಗ್ ಯು ಹ್ಯಾವ್ ಟು ಡೂ ಡಿಫ್ರೆಂಟ್, ಮೈ ಡಿಯರ್ ಫ್ರೆಂಡ್ಸ್. ಓಕೆ, ವಿತ್ ದಿಸ್ I am going to go to the conclusion again. Okay, so what are the impact of the Balwantrai Mehta committee? ನಾನು ಹೇಳಿದಾಗೆ Balwantrai Mehta committee further revitalized the development of panchayats, okay, in the country, and the report recommended that the panchayat raj institutions can play a substantial role in the community development programs throughout the country. The objective of the panchayat thus was the democratic decentralization. Okay, and the conclusion through the effective participation of locals with the help of well-planned programs. With this you can add that the evolution of panchayats, right? So with this I will conclude the today's discussion. If you have any doubt, if you have any if you want discussions on any part of the question papers or any issues or any further explanation on the content,
please comment. Okay, definitely we will consider. Last ಅಲ್ಲಿ ಕೆಲವರು ಹೇಳಿದ್ರು ಅದನ್ನು ಕನ್ಸಿಡರ್ ಮಾಡಿ ಅಪ್ರೋಚ್ ಬಗ್ಗೆ ತುಂಬ ಸ್ಟ್ರೆಸ್ ಮಾಡಿದ್ದೀನಿ. Yes, right. So like this, whatever is needed for you, we will do it definitely. Thanks for watching the video. Please share the video with the needy people who are writing the answers from the remotest area of the place. Okay, practicing, writing the exams from the remotest area of the place. So they are the, for them we need to help. So please share the video and comment. Thank you for watching the video again.